ಡಾಕ್ಟರ್ ಎಂ ಎಸ್ ಶ್ರೀಕಂಠ ಅವರು ನಿಮ್ಮನ್ನು ಸೊಗಸಾಗಿ ರಂಜಿಸಿದ್ದಾರೆ. ಅವರ ಡೈರಿಯ ಒಂದೆರಡು ಪುಟಗಳನ್ನು ನಿಮ್ಮ ಎದುರುಗಡೆ ತೆಗೆದಿಟ್ಟಿದ್ದಾರೆ. ಇಂತಹ ಹಾಸ್ಯದಿಂದ ನಾವು ಕವನದ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ಈಗ ಮುಂದಿನ ಹಾಸ್ಯ ಕೊಡಲಿಕ್ಕೆ ಬರ್ತಾ ಇರ್ತಕ್ಕಂಥವ್ರು ಹೆಚ್ಚು ದೊಂಡಿರಾಜ್ ಅವರು. ಕವನದಲ್ಲಿ ಹಾಸ್ಯ ಇವತ್ತಿಂದಲ್ಲ, ಅದು ಆ ಕಾಲದಿಂದನೂ ಇದೆ. ಜಿ ಪಿ ರಾಜರತ್ನಂ ಅವರು ಆ ಕಾಲದಲ್ಲಿ ಎಂಥ ಅದ್ಭುತವಾದ ಒಂದು ಕವನವನ್ನು, ಎಲ್ಲ ಕಾಲಕ್ಕೂ ಸಲ್ಲತಕ್ಕ ಕವನವನ್ನು ಹೇಗೆ ಬರೀತಾರೆ ಅಂತಂದರೆ, ನಾಯಿ ಮುಖಬೆತ್ತಿ ಓ ಎಂದು ಓಳಿಡಲ್ಲಾರೋ ಸತ್ತರಂತೆ. ನಾಯಿ ಕೂಗೋದು ಅಪಶಕನ ಅಂತ ಗೊತ್ತು. ನಾಯಿ ಮುಖಬೆತ್ತಿ ಓ ಎಂದು ಓಳಿಡಲ್ ಅಲ್ಲಾರೋ ಸತ್ತರಂತೆ. ನೆರಮನೆಯ ಹಾರ್ಮೋನಿಯಂ ವೈಯನಲ್ ಆ ನಾಯಿಯೇ ಸತ್ತಿತಂತೆ. ಈ ರೀತಿಯ ಕವನಗಳನ್ನು ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ಕವನಕ್ಕೆ ತನ್ನದೇ ಆದ ಒಂದು ವಿಶೇಷ ಇದೆ. ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಎಂದಳು ಆ ಅಕ್ಕಮಹಾದೇವಿ. ಹೌದು, ಚೆನ್ನ ಮಲ್ಲಿಕಾರ್ಜುನನೇ ಗಂಡ ಎಂದಳು ಆ ಅಕ್ಕಮಹಾದೇವಿ. ಚೆನ್ನಾಗಿರುವವರೆಲ್ಲ ನನ್ನ ಗಂಡ ಎನ್ನುತ್ತಿದ್ದಾಳೆ ಈ ಮೂದೇವಿ. ಈ ರೀತಿಯಾದ ಕವನಗಳಲ್ಲಿ ಹಾಸ್ಯ ಹೊಮ್ಮುತ್ತೆ. ಮಂಗಳೂರಲ್ಲಿರ್ತಕ್ಕಂತಹ ಗೆಳೆಯ ಎಚ್ ದೊಂಡಿರಾಜ್ ಅವರು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಹನಿಗವನಗಳನ್ನು ಬರೆದು ಹನಿಗವನಗಳ ರಾಜ ಅಂತ ಹೆಸರು ತಗೊಂಡಿರ್ತಕ್ಕಂಥ ಎಚ್ ದೊಂಡಿರಾಜ್ ಇದೀಗ. ನಮಸ್ಕಾರ. ಚುನಾವಣೆ ಗಲಾಟೆಯಲ್ಲಿ, ಕ್ರಿಕೆಟ್ ಆಟದ ಭರಾಟೆಯಲ್ಲಿ ಎಲ್ರಿಗೂ ಯುಗಾದಿ ಬಂದದ್ದು ಗೊತ್ತೇ ಆಗಲಿಲ್ಲಂತೆ. ಒಬ್ಬ ಮಾವಂದಿರು ಯುಗಾದಿ ಬಂತು ಅಂದ ತಕ್ಷಣ ಏನು ಪ್ರತಿಕ್ರಿಯೆ ನೀಡಿದರು ಅನ್ನೋದಕ್ಕೊಂದು ಕವನ. ಇಷ್ಟು ಬೇಗನೆ ಯುಗಾದಿ ಬಂತೆ ಪರಮಾಶ್ಚರ್ಯ, ಇಷ್ಟು ಬೇಗನೆ ಯುಗಾದಿ ಬಂತೆ ಪರಮಾಶ್ಚರ್ಯ, ವಾಪಸ್ಸು ಹೋಗಿಲ್ಲ ಇನ್ನು ದೀಪಾವಳಿಗೆ ಬಂದ ಅಳಿಯ. ಹಾಗೆ ಹಿಂದಿನ ಕಾಲದಲ್ಲಿ ಅಳಿಯಂದಿರು ಮಾವನ ಮನೆಗೆ ಹೋಗೋದು, ಅಲ್ಲಿ ರಾಜೋಪಚಾರ ಪಡೆಯೋದು ಭಾಳ ಚೆನ್ನಾಗಿತ್ತು. ಆ ಕಾಲದಲ್ಲಿ ಅಳಿಯನಿಗೆ ಎಂಥ ಉಪಚಾರ ಸಿಗ್ತಾ ಇತ್ತು ಅನ್ನೋದನ್ನು ತಿಳಿಬೇಕಾದ್ರೆ ನಮ್ಮ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯ ಒಂದು ಹಾಡನ್ನು ನಾವು ಜ್ಞಾಪಿಸ್ಕೋಬೇಕು. ತಮಗೆಲ್ಲರೂ ಅದು ಗೊತ್ತೇ ಇದೆ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ಅಂತ ತುಂಬ ಸೊಗಸಾದ ಒಂದು ಚಿತ್ರವನ್ನು ಅವ್ರು ಕೊಡ್ತಾರೆ. ಅದು ಸತ್ಯ ಸಂಗತಿ ಇರಬಹುದು, ಆದರೆ ಆ ಕಾಲ ಬೇರೆ. ನರಸಿಂಹಸ್ವಾಮಿಯವರು ತಮ್ಮ ಮಾವನ ಮನೆಗೆ ಹೋಗಿದ್ದ ಕಾಲವನ್ನು ಅವ್ರು ಬಣ್ಣಿಸಿದ್ದಾರೆ. ಆಗ ಪ್ರಕೃತಿ ಸೌಂದರ್ಯ ಅಷ್ಟು ಚೆನ್ನಾಗಿತ್ತು. ಮಾವ ಬಾಗಿಲಲ್ಲೇ ಬಂದು ಬಿಸಿನೀರಿನ ತಂಬಿಗೆಯಿಂದ ಕಾಲಿಗೆ ನೀರು ಹಾಕ್ತಾ ಇದ್ದ, ಅತ್ತೆ ಗಸಗಸೆ ಪಾಯಸ ಮಾಡಿ ಬಡಿಸ್ತಾ ಇದ್ರು. ಎಲ್ಲವನ್ನು ಭಾಳ ಸೊಗಸಾಗಿ ನರಸಿಂಹಸ್ವಾಮಿಯವರು ವರ್ಣಿಸಿದ್ದಾರೆ. ನನಗೆ ಭಾಳ ಇಷ್ಟವಾದ ಒಂದು ಹಾಡದು. ಆದರೆ ನಾನು ಅದನ್ನು ಒಮ್ಮೆ ಓದ್ತಾ ಇರುವಾಗ ಅಂದ್ಕೊಂಡೆ, ಇದೆಲ್ಲ ಸರಿ, ನರಸಿಂಹಸ್ವಾಮಿಯವರ ಕಾಲದ ಕಥೆ ಆಯಿತು. ನಮ್ಮ ಕಾಲದಲ್ಲಿ ನಾವು ಮಾವನ ಮನೆಗೆ ಹೋದರೆ ಹೇಗಿರ್ಬೋದು ಈ 21ನೇ ಶತಮಾನದಲ್ಲಿ ಅಂತ ಸ್ವಲ್ಪ ವಿಚಾರ ಮಾಡಿ ಅದೇ ಧಾಟಿಯಲ್ಲಿ ನಾನು ಒಂದು ಹಾಡನ್ನು ಬರೆದೆ. ಅದನ್ನು ಹಾಡೋ ಸಾಹಸ ಮಾಡೋದಿಲ್ಲ, ನಾನು ಓದೋ ಪ್ರಯತ್ನ ಮಾಡ್ತೇನೆ. ನಾನು ಹೋದಾಗ ಮಾವನ ಮನೆಗೆ ಅಂತ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಅದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಇದನ್ನೇನು ಬದಲಾಯಿಸಲಿಲ್ಲ ನಾನು, ಯಾಕಂದರೆ ನಾವೆಲ್ಲ ರಾತ್ರಿ ಆದಮೇಲೆ ಮಾವನ ಮನೆಗೆ ಹೋಗು. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು, ಎಂದಿನ ಹಾಗೆ ಅಂದು ಕೂಡ ಕರೆಂಟು ಹೋಗಿತ್ತು. ರಿಕ್ಷಾದಿಂದ ಇಳಿದೆ ಮನೆಯೆದುರು ಅಳಿಯನ ಗತ್ತಲ್ಲಿ, 20 ರೂಪೀಸು ಕೊಟ್ಟು ಹೇಳಿದೆ ಚಿಲ್ಲರೆ ನಿನಗಿರಲಿ. ರಿಕ್ಷಾವಾಲ ಕಣ್ಣು ಕೆಕ್ಕರಿಸಿ ಇದು ರಾತ್ರಿ ಹೊತ್ತು, ಇನ್ನೂ 10 ಕೊಡ್ರಿ ಎಂದ ತೆತ್ತೆನು ಬೇಸತ್ತು. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಹೆಣಬಾರದ ಸೂಟ್ ಕೇಸನ್ನು ಹೊತ್ತು ಮೆಟ್ಟಿಲ ಹತ್ತಿದೆನು. 3ನೇ ಮಹಡಿ ಮಾವನ ಫ್ಲ್ಯಾಟಿನ ಗುಂಡಿಯ ಒತ್ತಿದೆನು. ಎಷ್ಟು ಹೊತ್ತಾದರೂ ತೆರೆಯದು ಬಾಗಿಲು, ಕೆಂಪಾಯಿತು ಕಣ್ಣು. ಕಾಯಿಸಬಹುದೇ ಬಾಗಿಲ ಹೊರಗೆ ಅಳಿಯ ದೇವರನ್ನು. ನೆನಪಾಯಿತು ಛೇ ಕರೆಂಟು ಹೋಗಿದೆ ಬೆಲ್ಲಾಗುವುದಿಲ್ಲ. ನೆನಪಾಯಿತು ಛೇ ಕರೆಂಟು ಹೋಗಿದೆ ಬೆಲ್ಲಾಗುವುದಿಲ್ಲ. ಬಡಿದೆನು ಬಾಗಿಲ ಗೆಜ್ಜೆ ದನಿಗೆ ಕಿವಿಯಾಗಿಸಿ ಮೈಯೆಲ್ಲ. ಯಾರೋ ಎಂದಿತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ಯಾರೋ ಎಂದಿತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ದನಿಯ ಮೂಲಕವೇ ಗೊತ್ತಾಯಿತು ಅದು ಅತ್ತೆಯದೇ ಎಂದು. ಎಂಜಲು ನುಂಗಿ ರಾಜ ಟಿವಿಯಲ್ಲಿ ನಾನು ಎಂದೆನು ನಾನು. ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಆದದ್ದಿಷ್ಟೇ, ಕತ್ತಲಿನಲ್ಲಿ ದಾರಿ ತಪ್ಪಿದ್ದೆ. ಪಕ್ಕದ ಸಬ್ ಇನ್ಸ್ಪೆಕ್ಟರ ಫ್ಲ್ಯಾಟಿನ ಬಾಗಿಲು ತಟ್ಟಿದ್ದೆ. ವಿಷಯ ತಿಳಿದಾಗ ಅವರು ನಕ್ಕರು. ಪರವಾಗಿಲ್ಲ ಬಿಡಿ, ಇದು ಮಾವನ ಮನೆ ಎಂದರು ಮೀಸೆ ಹುರಿ ಮಾಡಿ. ಇದು ಅಣಕವಾಡಿಗೆ ಒಂದು ಉದಾಹರಣೆ. ಆದರೆ ಇನ್ನೊಂದು ಪುಟ್ಟ ಅಣಕವಾಡು ನಮ್ಮ
GP ರಾಜರತ್ನಂ ಅವರ ಒಂದು ಪದ್ಯ ನಮಗೆಲ್ಲ ಪ್ರೈಮರಿ ಶಾಲೆಯಲ್ಲಿ ನಮ್ಮ ಪಠ್ಯದಲ್ಲೇ ಇತ್ತದು. ಒಂದು ಹುಡುಗ ಮತ್ತು ಒಂದು ನಾಯಿ ಮರಿ ನಡೆಯುವ ಸಂಭಾಷಣೆ. ನಾಯಿ ಮರಿ ತಿಂಡಿ ಬೇಕೆ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಯಾಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ? ಲಾಳ್ ಲಾಳ್ ಬೌ ಎಂದು ಕೂಗಿ ಆಡುವೆ. ಇಂಥ ಒಂದು ಪದ್ಯ. ಅದನ್ನು ನನಗೆ ಯಾಕೋ ತುಂಬ ನೆನಪಾಯಿತು ಇಚ್ಚೇಕೆ ಈ ಚುನಾವಣೆ ಶುರುವಾದ ತಕ್ಷಣ. ಅದನ್ನು ಸ್ವಲ್ಪ ಬದಲಾಯಿಸಿ ನಾನು ಬರೆದೆ. ನಾಯಿ ಮರಿ ಅನ್ನೋ ಬದಲು ನಾಯಕರೇ ಅಂತ. ನಾಯಕರೇ ಓಟು ಬೇಕೆ? ನಾಯಕರೇ ಓಟು ಬೇಕೆ? ಓಟು ಬೇಕು, ನೋಟು ಬೇಕು, ಗೆಲ್ಲಬೇಕು. ನಾಯಕರೇ ನಿಮಗೆ ಓಟು ಯಾಕೆ ಬೇಕು? ಗೆದ್ದು ಮಂತ್ರಿಯಾಗಿ ಕಾಸು ಮಾಡಬೇಕು. ನೀವು ಗೆದ್ದು ನಿಮ್ಮ ಪಕ್ಷ ಸೋತು ಹೋದರೆ ಗೆದ್ದ ಪಕ್ಷ ಸೇರಿ ಅಲ್ಲಿ ಮಂತ್ರಿಯಾಗುವೆ. ನಾಯಕರೇ ನಿಮಗೆ ನನ್ನ ಓಟು ನೀಡುವೆ, ನಿನ್ನ ದೇಶವನ್ನು ಲೂಟಿ ಮಾಡುವೆ. ಹೀಗೆ 2 ಅಣಕವಾಡುಗಳನ್ನು ಹೇಳಿದ ಬಳಿಕ ಒಂದೆರಡು ಹನಿಗಮನಗಳು. ಸಾಮಾನ್ಯವಾಗಿ ಈ ಯುಗಾದಿ ಅಂತಂದರೆ ಹೊಸ ವರ್ಷದ ಆರಂಭದ ದಿನ ನಾವು ಏನು ಕೆಲಸ ಮಾಡ್ತೀವಿ ವರ್ಷವಿಡೀ ಅದನ್ನೇ ಮಾಡ್ತಾ ಇರ್ತೀವಿ ಅನ್ನೋ ನಂಬಿಕೆ. ಹೀಗಾಗಿ ಆರಂಭ ದಿನ ನಗಬೇಕು ಅನ್ನೋ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ನಗು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಆದರೆ ಬರೀ ಇಂಥ ಸಭೆಗಳಲ್ಲಿ ಬಂದು ಸಮಾರಂಭದಲ್ಲಿ ಬಂದು ನಕ್ಕರೆ ಸಾಲದು. ನಗು ನಮ್ಮ ಮನೆಗಳಿಂದ ಪ್ರಾರಂಭವಾಗಬೇಕು. ನಾವು ಎಷ್ಟೋ ಸಲ ಸಭೆಯಲ್ಲೆಲ್ಲ ನಗ್ತೇವೆ. ಮನೆಗೆ ಹೋದ ತಕ್ಷಣ ಹೆಂಡತಿ ಮುಖ ನೋಡಿದ್ರೆ ಗಂಡಂಗೆ ಸಿಟ್ಟು ಬರುತ್ತೆ, ಗಂಡನ ಮೂತಿ ನೋಡಿದ್ರೆ ಹೆಂಡತಿ ಕೆಕ್ಕರ್ಸ್ಕೊಂಡು ನೋಡ್ತಾಳೆ. ಇದು ಸರಿಯಲ್ಲ ಅಂತ ನಾನು ನಮ್ಮ ಮನೆಯಿಂದನೇ ನಗುವನ್ನು ಪ್ರಾರಂಭಿಸಬೇಕು ಅಂತ ನನ್ನ ಹೆಂಡತಿನ ಕರೆದು ಈ ನಮ್ಮ ಹಳೆ ಜಗಳನ್ನೆಲ್ಲ ಮರ್ತುಬಿಡೋಣ, ಹೊಸ ಅಧ್ಯಾಯನ ಪ್ರಾರಂಭ ಮಾಡೋಣ ಅಂತ ಪ್ರೀತಿಯಿಂದ ಕರೆದು ಹೇಳಿದೆ. ಬಾಪ್ರಿಯೇ ನಗುತ್ತಾ ಸ್ವಾಗತಿಸೋಣ ಹೊಸ ವರ್ಷವನ್ನು. ಬಾಪ್ರಿಯೇ ನಗುತ್ತಾ ಸ್ವಾಗತಿಸೋಣ ಹೊಸ ವರ್ಷವನ್ನು. ಮರೆತು ಬಿಡೋಣ ಎಲ್ಲ ಹಳೆಯ ಗೋಳು ಅನಿಷ್ಟಗಳನ್ನು. ಅವಳೆಂದಳು, ಹಾಗೆ ಮಾಡೋಣ, ಆದರೆ ಮರೆಯುವುದು ಹೇಗೆ ನಿಮ್ಮನ್ನು ಅಂತ. ಹೀಗೆ ಮನೆಯಲ್ಲಿ ನಗೋದು ಭಾಳ ಕಷ್ಟ. ಅದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನೊಂದು ಪೌರಾಣಿಕ ಹಿನ್ನೆಲೆ ಇರುವ ಒಂದು ಹನಿಗಮನ. ಈ ಇಂದ್ರ ಅಹಲ್ಯೆ ಗೌತಮರ ಕತೆ ತಮಗೆಲ್ಲ ಗೊತ್ತೇ ಇದೆ. ಇಂದ್ರ ಕೋಳಿ ರೂಪದಲ್ಲಿ ಬಂದು ಕೂಗ್ತಾನೆ, ಗೌತಮ ಹೊರಗೆ ಹೋಗ್ತಾನೆ, ಇಂದ್ರ ಒಳಗೆ ಹೋಗ್ತಾನೆ. ಈ ಕತೆ ನಿಮ್ಗೆ ಗೊತ್ತಿದೆ. ಆದರೆ ಈ ಥರ ಹೆಣ್ಣಿನ ಖಯಾಲಿಯ ಇಂದ್ರರು ಎಲ್ಲ ಕಾಲದಲ್ಲೂ ಇರ್ತಾರೆ, ಕೇವಲ ಪುರಾಣದಲ್ಲಿ ಮಾತ್ರ ಅಲ್ಲ. ಆಧುನಿಕ ಕಾಲದ ಅಹಲ್ಯೆ ಏನು ಮಾಡ್ತಾಳೆ ಅನ್ನೋದಕ್ಕೆ. ಇಂದ್ರ ಪುನಃ ಬಂದ ಕೊಕ್ಕೊಕ್ಕೋ ಅಂದ. ಇಂದ್ರ ಪುನಃ ಬಂದ ಕೊಕ್ಕೊಕ್ಕೋ ಅಂದ. ಈ ಬಾರಿ ಜಾಣೆ ಅಹಲ್ಯ ಮಾಡಿದಳು ಕೋಳಿ ಪಲ್ಯ. ಇನ್ನೊಮ್ಮೆ ನಮ್ಮ ಬೆಂಗಳೂರು ದೂರದರ್ಶನದಲ್ಲಿ ಒಂದು ಕವಿಗೋಷ್ಠಿ ನಡೀತಾ ಇತ್ತು. ಇಲ್ಲಿ ಹಾಗೆ ಅನೇಕ ಕವಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದರು, ನಾನು ಭಾಗವಹಿಸ್ತಾ ಇದ್ದೆ. ದುರ್ದೈವವಶಾತ್ ನಮ್ಮ ಒಬ್ಬ ಕವಿ ಮಿತ್ರರಿಗೆ ಸ್ವಲ್ಪ ನೆಗಡಿಯಾಗಿ ಬಹಳಷ್ಟು ಕೆಮ್ತಾ ಇದ್ರು ಅವರು. ನನಗೆ ಸ್ವಲ್ಪ ಚಿಂತೆ ಆಯಿತು. ರಿಕಾರ್ಡಿಂಗ್ ಆಗುವಾಗಲೂ ಇವರು ಹೀಗೆ ಕೆಮ್ಮಿದರೆ ಭಾಳ ಆಭಾಸ ಆಗುತ್ತಲ್ಲ ಅಂತ ಅದನ್ನು ಅವರಿಗೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಸುಮ್ಮನೆ ಒಂದು 2 ಸಾಲು ಬರೆದುಕೊಟ್ಟೆ. ಕವಿತಾ ಪಡ್ನೇದೋ ಹಮ್ಕೋ, ಅರೆ ಕವಿತಾ ಪಡ್ನೇದೋ ಹಮ್ಕೋ, ಆಮೇಲೆ ಬೇಕಾದ್ರೆ ಕೆಮ್ಕೋ ಅಂತ. ಬದುಕಿನಲ್ಲಿ ಅವರ ವಿರೋಧಾಭಾಸಗಳು, ವೈರುಧ್ಯಗಳು ಕೂಡ ಹನಿಗಮನಗಳಿಗೆ ವಸ್ತುವಾಗುತ್ತೆ. ಉದಾಹರಣೆಗೆ ಮಹಾಭಾರತದಲ್ಲಿ ನಮ್ಮ ಗಾಂಧಾರಿಯ ಕತೆ ತಾವೆಲ್ಲ ಕೇಳಿದಿರಿ. ಗಾಂಧಾರಿಯ ಗಂಡ ಧೃತರಾಷ್ಟ್ರನಿಗೆ ಹುಟ್ಟುವಾಗಲೇ ಕಣ್ಣಿರೋದಿಲ್ಲ. ಗಂಡನಿಗೆ ಕಣ್ಣಿಲ್ವಲ್ಲ, ನನಗೆ ಯಾಕೆ ಕಣ್ಣು ಅಂತ ಕಣ್ಣು ಸರಿ ಇರುವ ಗಾಂಧಾರಿ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೋತಾರೆ. ನಾವೆಲ್ಲ ಗಾಂಧಾರಿ ನಿಜವಾದ ಪತಿಭಕ್ತಿ ಉಳ್ಳವರು ಅಂತ ಹೇಳ್ತೀವಿ. ಆದರೆ ಇವತ್ತಿನ ಕಾಲದ ಮಹಿಳೆಯರು ಕೂಡ ಏನೂ ಕಮ್ಮಿ ಇಲ್ಲ. ಪತಿಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮ್ಮಿ ಹೇಳಿ, ಪತಿಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮ್ಮಿ ಹೇಳಿ, ಗಂಡನಿಗಿಲ್ಲದ್ದು ತನಗೂ ಬೇಡವೆಂದು ಕಿತ್ತು ಎಸೆದಿದ್ದಾಳೆ ತಾಳಿ. ಹಾಗೆ ಇನ್ನೊಂದು ಬದಲಾವಣೆ, ವೈರುಧ್ಯ. ಅಂದು ನೀನನ್ನ ಅಪ್ಪಿಕೊಂಡಾಗ ಪ್ರಿಯೆ ಮರದ ಸುತ್ತಲತೆ, ಅಂದು ನೀನನ್ನ ಅಪ್ಪಿಕೊಂಡಾಗ ಪ್ರಿಯೆ ಮರದ ಸುತ್ತಲತೆ, ಭಯವಾಗುತ್ತದೆ ಇಂದು ನೋಡಿದರೆ ನಿನ್ನ ಸುತ್ತಳತೆ. ಈ ಹನಿಗಮನಗಳು ಆ್ಯಂಟಿ ರೊಮ್ಯಾಂಟಿಕ್ ಆಗಿರುತ್ತೆ. ಸಾಮಾನ್ಯವಾಗಿ ಕವಿಗಳು ರೊಮ್ಯಾಂಟಿಕ್ ಆಗಿ ಬರೆದ್ರೆ ಹನಿಗಮನದಲ್ಲಿ ಆ್ಯಂಟಿ ರೊಮ್ಯಾಂಟಿಕ್ ಆಗಿ ಬರೆಯೋ ಪ್ರಯತ್ನ ಇರುತ್ತೆ. ಕಾಲೇಜು ಹುಡುಗ ಮತ್ತು ಹುಡುಗಿ ನಡುವೆ ನಡೆಯುವ ಒಂದು ಸಂಭಾಷಣೆ. ಕಾಲೇಜ್ ಹುಡುಗ ಯಾವುದೋ ಒಂದು ಕಾದಂಬರಿಯಿಂದ ಅಥವಾ ಸಿನಿಮಾದಿಂದ ಒಂದು ಡೈಲಾಗ್ ಕದ್ದು ಹೇಳ್ತಾನೆ. ಹುಡುಗ ಹೇಳಿದ, ಪ್ರಿಯೆ ನಿನ್ನ ಹೃದಯ ವೀಣೆ ನಾನು ನುಡಿಸುತ್ತೇನೆ. ಹುಡುಗ ಹೇಳಿದ, ಪ್ರಿಯೆ ನಿನ್ನ ಹೃದಯ ವೀಣೆ ನಾನು ನುಡಿಸುತ್ತೇನೆ.
ಹುಡುಗಿ ಕೇಳಿದಳು, ನಿನ್ನ ಕಾಲಿತ್ತಲೆ ಮದ್ದಲೆ ನಾನು ಬಾರಿಸಲೇ. ಹಾಗೆ ಚೆಲುವೆಯರನ್ನು ವರ್ಣಿಸಲಿಕ್ಕೆ ಕವಿಗಳು ಒಂದು ಉಪಾಯ ಮಾಡ್ಕೊಂಡಿದ್ದಾರೆ. ಆಕೆ ಎಷ್ಟು ಚೆಲುವೆ ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ. ನಾನೊಮ್ಮೆ ಇದೇ ಮಾತನ್ನು ನನ್ನ ಹೆಂಡತಿ ಹತ್ರ ಹೇಳಿದೆ, ನೀನು ಭಾಳ ಚೆಲುವೆ, ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ. ಅವಳಿಗೆ ಸಮಾಧಾನ ಆಗಲಿಲ್ಲ. ಅದು ಹೇಗೆ ಹಾಗೆ ಹೇಳ್ತೀರಿ, ಅದಕ್ಕೇನು ಸಾಕ್ಷಿ ಅಂತಂದರು. ಆಗ ನಾನು ಹೇಳಿದೆ, ನಿನ್ನ ಚೆಲುವು ನೋಡಲಿಕ್ಕೆ ಸಾಲದು 2 ಅಕ್ಷಿ, ನಿನ್ನ ಚೆಲುವು ನೋಡಲಿಕ್ಕೆ ಸಾಲದು 2 ಅಕ್ಷಿ ಎಂಬುದಕ್ಕೆ ಪ್ರಿಯೇ ನನ್ನ ಕನ್ನಡಕವೇ ಸಾಕ್ಷಿ ಅಂತ. ಇನ್ನು ಈ ಚುಟುಕುಗಳ ಕೊನೆ ಬಹಳ ಮುಖ್ಯ. ಅದನ್ನು ನಾವು ಪಂಚ್ ಅಂತೀವಿ. ಚುಟುಕ ಅಂದರೆ ಚಿಕ್ಕದು, 1-2 ಇಂಚು, ಕೊನೆಯಲ್ಲಂತೂ ಇರಲೇಬೇಕು ಅನಿರೀಕ್ಷಿತ ಪಂಚು. ಪಂಚಿದ್ರೆ ಜನ ಖುಷಿ ಪಡ್ತಾರೆ, ಉಳಿಯುತ್ತೆ ಕವಿಮಾನ. ಪಂಚಿದ್ರೆ ಜನ ಖುಷಿ ಪಡ್ತಾರೆ, ಉಳಿಯುತ್ತೆ ಕವಿಮಾನ. ಪಂಚೆ ಇಲ್ಲದಿದ್ದರೆ ಖಂಡಿತ ಅವಮಾನ ಅಂತ. ಹೀಗೆ ಈ ಅನಿರೀಕ್ಷಿತ ಅಂತ್ಯ ಇರುವ ಹನಿಗಮನಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳ JH ಪಟೇಲರು ನನಗೆ ನೆನಪಾಗ್ತಾ ಇದ್ದಾರೆ. ಬಹಳ ಸಾಹಿತ್ಯ ಪ್ರಿಯರು, ರಸಿಕರು, ಅವರೊಬ್ಬ ಯಶಸ್ವಿ ನಾಯಕರು ಕೂಡ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ. ಹಾಗಾಗಿ ಒಬ್ಬರು ಪತ್ರಕರ್ತರು ಅವ್ರ ಹತ್ರ ಕೇಳ್ತಾರೆ, ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು, ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು, ನಿಮ್ಮ ಯಶಸ್ಸಿನ ಹಿಂದಿರುವ ಹೆಂಗಸಾರು? ಪಟೇಲರಂದರು, 6 ಸಾವಿರಾರು. ಇನ್ನೊಂದು ಇದೇ ಬಗೆಯ ಹನಿಗವನ. ಬಂದ ಅತಿಥಿಗಳಿಗೆ ಉಪಚಾರ ನಾವು ಮಾಡ್ತೇವೆ. ಅತಿಥಿಗಳಿಗೆ ಮಾವಿನ ಹಣ್ಣಿನ ರಸ ಕೊಟ್ಟರೆ ಆಹಾ ಮ್ಯಾಂಗೋ ಜ್ಯೂಸ್, ಮಾವಿನ ಹಣ್ಣಿನ ರಸ ಕೊಟ್ಟರೆ ಆಹಾ ಮ್ಯಾಂಗೋ ಜ್ಯೂಸ್, ಕಿತ್ತಳೆ ಹಣ್ಣಿನ ರಸ ಕೊಟ್ಟರೆ ವಾ ಆರೆಂಜ್ ಜ್ಯೂಸ್, ಬರೀ ನೀರು ಕೊಟ್ಟರೆ ಕಂಜೂಸ್. ಇನ್ನು ಈ ಪದಗಳ ಶ್ಲೇಷೆ, ಪನ್, ದ್ವಂದ್ವಾರ್ಥವನ್ನು ಬಳಸ್ಕೊಂಡು ಕೂಡ ಹನಿಗವನಗಳನ್ನು ಬರೀಬಹುದು ಅನ್ನೋದಕ್ಕೆ ಒಂದು 2 ಉದಾಹರಣೆ. ಕೆಲವೊಮ್ಮೆ ಕವಿತೆಗಳನ್ನು ಓದಿದಾಗ ನಿಮ್ಮ ಹಾಗೆ ಜನ ನಗ್ತಾರೆ, ಕೆಲವೊಮ್ಮೆ ನಗೋದಿಲ್ಲ. ನಮ್ಮ ಕವಿತೆ ಜನರ ಮೇಲೆ ಯಾವ ಪರಿಣಾಮವನ್ನು ಬೀರೋದಿಲ್ಲ. ಆ ಬಗ್ಗೆ ಕವಿತೆ. ಇದೇ ಕವನವನ್ನು ಈ ಹಿಂದೆ ಇದೇ ಬುದ್ಧಿಜೀವಿ ಗೆಳೆಯರ ಮುಂದೆ, ಇದೇ ಕವನವನ್ನು ಈ ಹಿಂದೆ ಇದೇ ಬುದ್ಧಿಜೀವಿ ಗೆಳೆಯರ ಮುಂದೆ ಓದಿದಾಗ ಅಷ್ಟೊಂದು ಪರಿಣಾಮ ಬೀರಿರಲಿಲ್ಲ. ಯಾಕೆಂದರೆ ಅಲ್ಲಿ ಬೀರಿರಲಿಲ್ಲ. ಹಾಗೆ ಸ್ಫೂರ್ತಿ ಅಂತ ಇನ್ನೊಂದು ಕವಿತೆ ಇದೆ. ಅನೇಕರು ಹೀಗೆ ಕವಿತಾ ವಾಚನ ಮಾಡುವಾಗ ಕೇಳ್ತಾರೆ, ನೀವು ಹೇಗೆ ಇಷ್ಟೆಲ್ಲ ಬರೀತೀರಿ, ನಿಮಗೇನು ಸ್ಫೂರ್ತಿ ಅಂತ. ವಿಮರ್ಶಕರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ವಿಮರ್ಶಕರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ನಾನೆಂದೆ, ಹೌದು, ನಿಮ್ಮ ಮಡದಿಯೇ. ಕವಿತೆಯಲ್ಲಿ ನಾವು ವಿಚಿತ್ರವಾದ ತರ್ಕಗಳನ್ನೆಲ್ಲ ಬಳಸ್ಕೋತೇವೆ. ಜನ ಅದು ತರ್ಕಬದ್ಧವಾಗಿಲ್ವಲ್ಲ ಅಂತ ಹೇಳೋದಿಲ್ಲ, ಮುಕ್ತ ಮನಸ್ಸಿನಿಂದ ಅದನ್ನು ಸ್ವೀಕರಿಸ್ತಾರೆ. ಆಗಲೇ ನಮ್ಮ ಹಿರಣ್ಯನವರು ದ್ರೌಪದಿ ವಸ್ತ್ರಾಪರಣದ ಪ್ರಸಂಗದ ಬಗ್ಗೆ ಹೇಳಿದರು. ಇದು ಕೂಡ ಆ ಪ್ರಸಂಗದ ಬಗ್ಗೆನೇ ಇದೆ. ದ್ರೌಪದಿ ವಸ್ತ್ರಾಪರಣಕ್ಕೆ ಯಾರು ಕಾರಣ ಅಂತ ಕೇಳಿದರೆ ಚಿಕ್ಕ ಮಗು ಕೂಡ ಹೇಳುತ್ತೆ, ಇದಕ್ಕೆ ಕೌರವರೇ ಕಾರಣ. ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲ ಸೇರ್ಕೊಂಡ್ಬಿಟ್ಟು ದ್ರೌಪದಿಯ ಸೀರೆಯನ್ನು ಸೆಳೆದರು ಅಂತ. ಆದರೆ ಆ ಕಾರಣ ತಪ್ಪು. ಕೌರವರ ತಪ್ಪಿಲ್ಲ, ಪಾಂಚಾಲಿಯಿಂದಲೇ ಆದದ್ದು ವಸ್ತ್ರಾಪಹಾರ. ಸೀರೆಯನ್ನೇ ಆಕೆ ಹುಟ್ಟದ್ದು ಯಾಕೆ, ಇರಲಿಲ್ಲವೇ ಚೂಡಿದಾರ? ಇನ್ನು ಅನೇಕ ಕವನಗಳು, ಚುಟುಕುಗಳು, ಅಣಕವಾಡುಗಳು ಇವೆ. ಆದರೆ ಸಮಯದ ಅಭಾವ ಇದೆ. ನೀವೆಲ್ಲ ಇಷ್ಟೊಂದು ನಗ್ತಾ ಇದ್ದರೆ, ಅಹಹಹ ಅಂತ ಇದ್ದರೆ ಮತ್ತಷ್ಟು ಇನ್ನಷ್ಟು ಓದೋಣ ಅಂತ ಅನಿಸುತ್ತೆ. ಆದರೆ ನಾನು ಒಂದು ಪದ್ಯವನ್ನು ಯಾವಾಗಲೂ ಕೊನೆಯಲ್ಲಿ ಓದ್ತೀನಿ. ಜನ ನಗ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಹೆಚ್ಚು ಹೆಚ್ಚು ಕವಿತೆಗಳನ್ನು ಓದಬಾರ್ದು ಅಂತ. ಯಾಕೆಂದರೆ ಜನ ಬಹಳ ಬುದ್ಧಿವಂತರು, ಅವರ ನಗೋದಕ್ಕೆ 100 ಕಾರಣಗಳು ಇರಬಹುದು. ಆ ಬಗ್ಗೆನೇ ಒಂದು ಚುಟುಕ. ಹಾಸ್ಯ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಹಾಸ್ಯ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಕವಿಗೆ ಗೊತ್ತೇ ಇಲ್ಲ, ಹರಿದ ಪಂಚೆಯಲ್ಲಿ ತೋರುತ್ತಿತ್ತು ನಿಕ್ಕರು. ನಮಸ್ಕಾರ. ಮುಂದೆ YV ಗುಂಡೂರಾವ್ ಅವರು ಸಿದ್ಧ ಆಗ್ತಾ ಇದ್ದಾರೆ. ದುಂಡಿರಾಜ್ ಅವರ ಕವನಗಳ ಮುಖಾಂತರವಾಗಿ ತಮ್ಮ ಅತ್ತೆ ಮಾವ ಇದರ ಬಗ್ಗೆ ಎಲ್ಲ ಒಳ್ಳೆಯ ಹಾಸ್ಯವನ್ನು ಹೊಮ್ಮಿಸಿದ್ದಾರೆ. ಅದು ಯಾತಕ್ಕೆ ಅತ್ತೆ ಬಗ್ಗೆ ಅವರಿಗೆ ಸ್ವಲ್ಪ ಗಡುಸಾದ ಧ್ವನಿ ಅಂತಂದ್ರಲ್ಲ, ನನಗೇನು ಹಂಗೆ ಅನ್ಸಲ್ಲ. ಈಗ ನಾನು ಮಲ್ಲೇಶ್ವರದಲ್ಲಿ ನಂದು ಫಸ್ಟ್ ಫ್ಲೋರಲ್ಲಿ ಒಂದು ಮನೆ ತೊಗೊಂಡೆ. ಫಸ್ಟ್ ಫ್ಲೋರಲ್ಲಿ ಮನೆ ತೊಗೊಂಡಾಗ ಹಸು ನುಗ್ಗಿಸ್ಬೇಕು ಅಂತ ಹೇಳಿದ್ರು. ಹಸು ಫಸ್ಟ್ ಫ್ಲೋರ್ಗೆ ಹತ್ತೋದಿಲ್ಲ. ಆಗ ಪುರೋಹಿತರನ್ನು ಕೇಳಿದೆ, ಹಸುನ ಹೆಂಗೆ ತರೋದು ಅಂತ. ನೋಡಿ, ಹಸು ತರೋಕ್ಕಾಗಲಿಲ್ಲ ಅಂದರೆ ಒಂದು ಬೆಳ್ಳಿದೋ ಬಂಗಾರದ್ದು ಪುಟ್ಟ ಹಸು ಮಾಡಿಸಿ ಅದನ್ನು ಒಳಗಡೆ ತಂದ್ರಾಯ್ತು ಅಂತ. ಅಯ್ಯೋ, ಅದು ಸಿಕ್ಕಾಪಟ್ಟೆ ಖರ್ಚಿನ ವಿಷಯ. ಮನೆ ಕಟ್ಟೆ ಸುಸ್ತಾಗಿರ್ತೀವಿ. ಕಡೆಗೆ ನಮ್ಮ ಅತ್ತೆಯವರು ಬಂದು ನನಗೊಂದು ಸಲಹೆ ಕೊಟ್ಟರು, ನೋಡಪ್ಪ, ನಮಗೆ ಒಂದು ನಂಬಿಕೆ ಇರಬೇಕಷ್ಟೇ, ಯಾವ ಹಸು ನುಗ್ಗಿಸಿ ಏನೂ ಪ್ರಯೋಜನ ಇಲ್ಲ, ನಡಿ ಮನೆಯೊಳಗೆ ನಾನೇ ಬರ್ತೀನಿ ನಡಿ ಅಂತ ನಮ್ಮ ಅತ್ತೆಯವರೇ ಬಂದರು.
ಅತ್ತೆ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ಅವ್ರ ಮನೆಗೆ ಬಂದ ನಂತರ ನನಗೆ ಬಹಳ ಅದ್ಭುತವಾದ ರೀತಿಯಲ್ಲಿ ಎಲ್ಲವೂ ಸಕ್ಸಸ್ ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಇಲ್ಲಿ ನೆನಪು ಮಾಡ್ಕೊಳ್ತಾ ಇರೋದು, ಬೀಚಿಯವರ ತಿಮ್ಮಂದು ಅಳಿಯ ಮತ್ತು ಮಾವನ ಬಗ್ಗೆ ಒಂದು ಸೊಗಸಾದ ಉದಾಹರಣೆ ಇದೆ. ಮನೆ ಬಾಡಿಗೆಗೆ ಯಾರೂ ಬಂದಿರಲಿಲ್ಲ ಆ ಮನೆಗೆ, ಯಾಕೆಂದ್ರೆ ಆ ಮನೇಲಿ ದೆವ್ವ ಇದೆ ಅಂತ. ತಿಮ್ಮ ಬರ್ತಾನೆ, ಅರೆ ದೆವ್ವ ಇದೆ, ನಿಮಗೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಹೆಂಗೆ ಹೋಗ್ತೀರಾ ಅಂತ ಕೇಳಿದಾಗ ಏನು ಯೋಚನೆ ಮಾಡಿಸಿಲ್ಲ. ತಿಮ್ಮ ಹೇಳ್ತಾನೆ, ನನ್ನ ಮಗಳಿದ್ದಾಳಲ್ಲ, ಮಗಳಿಗೆ ಅಳಿಯನ್ನು ತಂದು ಮದುವೆ ಮಾಡಿ ಆ ಮನೆಯಲ್ಲಿ ಬಿಟ್ಟುಬಿಡ್ತೀನಿ. ನನಗೊಂದು ಸಾಮ್ತಿ ಇದೆ, 2 ದೆವ್ವಗಳು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಲ್ಲ ಅಂತ, ಆ ದೆವ್ವ ಓಡೋಗುತ್ತೆ ಅಂದ. ಆಗ ತಿಮ್ಮನ ಹೆಂಡತಿ ಹೇಳ್ತಾಳೆ, ಓಹೋ ನನಗೆ ಈಗ ಗೊತ್ತಾಯಿತು, ನಮ್ಮಪ್ಪ ಮದುವೆ ಆದ ತಕ್ಷಣ ನಿಮ್ಮಂತಂದು ನಮ್ಮ ಮನೇಲಿ ಯಾಕೆ ಇಟ್ಕೊಂಡ ಅಂತ. ಈ ರೀತಿಯಾದ ಹಾಸ್ಯ ಅಲ್ಲಲ್ಲೇ ಇರ್ತಕ್ಕಂಥದ್ದಿದೆ. ವೈ ವಿ ಗುಂಡೂರಾವ್ ಅವರು ಇದೀಗ ಬಂದು ಹಾಸ್ಯದಿಂದ ರಂಜಿಸ್ತಾ ಇದ್ದಾರೆ. ನಬಾರ್ಡಲ್ಲಿ ಏಜಮ್ ಆಗಿರ್ತಕ್ಕಂತಹ ವೈ ವಿ ಗುಂಡೂರಾವ್ ಅವರು ಅಣಕವಾಡಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅನೇಕ ನಾಟಕಗಳನ್ನು ಆಡಿರ್ತಕ್ಕಂಥವ್ರು, ನಾಟಕಗಳ ನಿರ್ದೇಶನ ಮಾಡಿರ್ತಕ್ಕಂಥವ್ರು. ಅಣಕವಾಡಲ್ಲಿ ಒಂದು ವಿಶೇಷ ತರಬೇತಿ ಹೊಂದಿರತಕ್ಕಂತಹ ವೈ ವಿ ಗುಂಡೂರಾವ್. ಎಲ್ರಿಗೂ ನಮಸ್ಕಾರ. ಒಬ್ಬನಿಗೆ ಬಾಳೆಹಣ್ಣು ಕೊಟ್ರಂತೆ. ಬಾಳೆಹಣ್ಣು ತಿಂತೀರಾ? ಇಲ್ಲ ಬೇಡ, ನನ್ನ ಬಾಳೆ ಹಣ್ಣಾಗಿದೆ. ಬಾಳೆ ಹಣ್ಣಾಗೋದು ಅಂತಂದರೆ ವಯಸ್ಸಾಗಿರೋದು ಅಂತ ಅಷ್ಟೇ ಅಲ್ಲದೆ ಒಂದು ಪಕ್ವ ಆಗಿರೋದು, ಎಕ್ಸ್ಪೀರಿಯನ್ಸ್ ಆಗಿರೋದು. ನಾವೆಲ್ಲರಿಗೂ ಭಾಳ ಬ್ಯುಸಿ ಈಗ, ಲೈಫು ಸಿಕ್ಕಾಪಟ್ಟೆ ಬ್ಯುಸಿ. ಯಾವಾಗ ಅಂದರೆ ಓಡ್ತಾ ಇರೋದು ಹರಿ ಹರಿ ಹರಿ. ಆದ್ರೂ ಎಷ್ಟೇ ನಾವು ಹರಿ ಆಗಿದ್ರು, ಆಲ್ದೋ ವಿ ಆರ್ ಇನ್ ಎ ಹರಿ, ವಿ ಹ್ಯಾವ್ ಟು ಲಿಸನ್ ಟು ಲಹರಿ ಮ್ಯೂಸಿಕ್. ಸಂಗೀತಕ್ಕೆ ಮೀಸಲಾದ ಒಂದು ಸಂಸ್ಥೆ ಪ್ರತಿಭಾ ರಂಗ. ಒಂದು ಸಂಗೀತ ಕಚೇರಿ ನಡೀತಾ ಇತ್ತಂತೆ. ಈ ಆಡಿಯನ್ಸಲ್ಲಿ ಕೆಲವರಿಗೆ ಸಂಗೀತದ ರಾಗ ಯಾವ್ದು ತಿಳ್ಕೋಬೇಕು ಅಂತ ಭಾಳ ಕುತೂಹಲ. ಭಾಗವತರು ಶುರು ಮಾಡಿದ್ರು, ಅಂಬಾ ಅಂದ ತಕ್ಷಣ, ಸರ್ ಇದು ಯಾವ ರಾಗ ಇದು ಅಂತ ಕೇಳ್ದೆ. ಇವ್ರಿಗೆ ಬೇಜಾರಾಗಿ, ಇದು ಭೈರವಿ ರಾಗ ರೀ. ಓ ಭೈರವಿ ರಾಗನಾ, ತುಂಬ ಘನವಾದ ರಾಗ, ತುಂಬ ಚೆನ್ನಾಗಿದೆ. ಆ ಕೀರ್ತನೆ ಮುಗೀತು. ಇನ್ನೊಂದು ರಾಗ ಶುರು ಮಾಡಿದೆ, ನಾ ಅಂದರು. ಇದು ಯಾವ ರಾಗ ಸರ್? ಇವರು, ಅದು ಭೈರವಿ, ಇದು ಆನಂದ ಭೈರವಿ, ಸುಮ್ಮನೆ ಕೂತ್ಕೊಳ್ಳಿ ಅಂದರು. ಓ ಅದು ಭೈರವಿ, ಇದು ಆನಂದ ಭೈರವಿನಾ, ಭಾಳ ಚೆನ್ನಾಗಿದೆ ಕರ್ನಾಟಕ ಸಂಗೀತದಲ್ಲಿ ರಾಗ. ಇನ್ಯಾವುದೋ ಹೇಳೋದು, ಎಷ್ಟು ಚೆನ್ನಾಗಿ. ಇದು ಯಾವ ರಾಗ ಸರ್ ಇದು? ಇದು ಸಿಂಧು ಭೈರವಿ. ಓ ಭಾಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ರಾಗಗಳು. ಅದು ಭೈರವಿ, ಇದು ಆನಂದ ಭೈರವಿ, ಇದು ಸಿಂಧು ಭೈರವಿ. ವೆರಿ ಗುಡ್. 4ನೇ ಕೀರ್ತನೆ ಅವರು ಸ್ಟಾರ್ಟ್ ಮಾಡಿದ್ರು. ಇವ್ರು ಕೇಳ್ತಾ ಇದ್ದವರು, ಇದು ಯಾವ ರಾಗ ಅಂತ ನನಗೆ ಗೊತ್ತಾಗೋಯ್ತು ಅಂದರು. ಅರೆ ಇಷ್ಟು ಬೇಗ ಕಲ್ತ್ಕೊಂಡ್ಬಿಟ್ರೆ ಸಂಗೀತ? ಯಾವ ರಾಗ ಹೇಳಿ? ಇದು ಪಾತಾಳ ಭೈರವಿ. ಬೀಚಿ ವಿಷಯ ಅವಾಗ ನೆನಪು ಬರ್ತಾಯಿತ್ತು. ಮಾಸ್ಟರ್ ಹಿರಣ್ಣಯ್ಯನವರು ನೆನಪು ಮಾಡಿದ್ರು, ನಮ್ಮ ನರಸಿಂಹಮೂರ್ತಿಯವರು ನೆನಪು ಮಾಡಿದ್ರು. ಈ ತಿಮ್ಮ ಅಂತ ಒಬ್ಬ ಇದ್ದಂತೆ, ಬೀಚಿಯ ಮಾನಸ ಪುತ್ರ. ಅವನಿಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜಿಸುವಂಥ ಒಂದು ಶೋಕಿ. ಎಂಥ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕು ಅಂದರೆ ತಿಮ್ಮನಿಗೆ ಹೇಳಿಬಿಟ್ರೆ ಸಾಕು, ಎಲ್ಲ ಚೀಫ್ ಗೆಸ್ಟನ್ನು ಕರ್ಕೊಂಬರೋದು, ಪೇಪರ್ನವ್ರು ಕರ್ಕೊಂಬರೋದು, ಆಡಿಯನ್ಸ್ನ ಕರ್ಕೊಂಬರೋದು, ಎಲ್ಲ ಹಾಗೆ. ಒಂದ್ಸಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಸಂಗೀತ ಕಚೇರಿ ಏರ್ಪಾಡು ಮಾಡಿದ್ದ. ಬೆನಿಫಿಟ್ ಶೋ. ಟಿಕೆಟ್ಗಳು ಜನಗಳೆಲ್ಲ ಸೇರಿಬಿಟ್ಟಿದ್ದಾರೆ. 500 ರೂಪಾಯಿ, 250 ರೂಪಾಯಿ, 100 ರೂಪಾಯಿ, 75 ರೂಪಾಯಿ ಟಿಕೆಟ್ಗಳೆಲ್ಲ ಜನಗಳು. ಬೆನಿಫಿಟ್ ಶೋ ಸಿಕ್ಕಾಪಟ್ಟೆ ಕಿಕ್ಕಿರಿದು ಸೇರಿದ್ದಾರೆ. ಸಂಗೀತ ಭಾಗವತರು ಕೂತಿದ್ದಾರೆ, ಕರ್ನಾಟಕ ಸಂಗೀತವರು, ಎಲ್ಲಡಿಕೆ ಹಾಕ್ಕೊಂಡು, ಪಕ್ಕದಲ್ಲಿ ವೈಲಿನ್, ಮೃದಂಗ, ಘಟ, ಮೋರ್ಸಿಂಗ್ ಎಲ್ಲ ಕೂತಿದ್ದಾರೆ. ಇನ್ನೇನು ಸಂಗೀತ ಕಚೇರಿ ಸ್ಟಾರ್ಟ್ ಮಾಡಬೇಕು. ತಿಮ್ಮ ಬಂದು ಸ್ವಾಗತ ಭಾಷಣ. ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತಿನ ಅಮೋಘ ಸಂಗೀತ ಕಚೇರಿಗೆ ನೀವು ಬಂದಿದ್ದೀರಾ. ಈ ಭಾಗವತರು ನನಗೆ ಅಚಾನಕ್ಕಾಗಿ ಇವತ್ತು ಬೆಳಗ್ಗೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಸಿಕ್ಕಿದ್ರು. ಇವರು ಬೇರೆ ಯಾವುದೋ ಊರಿಗೆ ಹೋಗ್ತಾಯಿದ್ರು. ಇವ್ರು ಯಾರಿಗೋ ಕೋಕಾ ಕೋಲಾದಲ್ಲೋ ಟೂಟಿ ಫ್ರೂಟಿನಲ್ಲೋ ಯಾರೋ ಔಷಧಿ ಹಾಕ್ಬಿಟ್ಟು ಜ್ಞಾನ ತಪ್ಪಿಸಿ ಇವ್ರದ್ದೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಪಾಪ. ನೋಡಿ, ಇವರು ದುಡ್ಡು ಕಳ್ಕೊಂಡಿದ್ದಾರೆ, ಟಿಕೆಟ್ ಕಳ್ಕೊಂಡಿದ್ದಾರೆ, ಪರ್ಸ್ ಕಳ್ಕೊಂಡಿದ್ದಾರೆ, ಲಗೇಜ್ ಕಳ್ಕೊಂಡಿದ್ದಾರೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಈ ಬೆನಿಫಿಟ್ ಅನುಕೂಲ ಆಗಲಿ ಅಂತ ಈ ಬೆನಿಫಿಟ್ ಶೋ ಅರೇಂಜ್ ಮಾಡಿದ್ದೀವಿ. ದಯವಿಟ್ಟು ಇವರು ಸಂಗೀತ ಕಚೇರಿ ಆಸ್ವಾದಿಸಿ ಸಂತೋಷ ಪಡಬೇಕಾಗಿ ಪ್ರಾರ್ಥನೆ. ಎಲ್ಲ ಕಳ್ಕೊಂಡಿದ್ದಾರೆ, ನಿಮ್ಮ ಸಹಾಯ ಅಗತ್ಯ. ಸಿಂಹ ಹೋದ ಸೈಡ್ ವಿಂಗ್. ಸಂಗೀತ ಕಚೇರಿ ಶುರು. ಒಂದು ವಾಯ್ಸ್ ಬಂದರೆ ಖೇಚರ ರಾಗ, ಗಾರ್ಧಬ ಕಂಠ. ಆಡಿಯನ್ಸು 10 ನಿಮಿಷ ಆಡಿಯನ್ಸು ಒದ್ದಾಡ್ಬಿಟ್ರು ಜನಗಳು. ಏನ್ರಿ ಇಂಥ ಸಂಗೀತ ಕಚೇರಿ ಅರೇಂಜ್ ಮಾಡಿದ್ದೀರಾ? ಯಾವನ್ರಿಗೆ ಅರೇಂಜ್ ಮಾಡಿದವನು? ಕರ್ಕೊಂಬರ್ರಿ ತಿಮ್ಮ ಅಂದರು. ತಿಮ್ಮ ಓಡ್ ಬಂದು, ಏನು ಸ್ವಾಮಿ ಏನಯ್ಯ ಇಂಥ ಸಂಗೀತ ಕಚೇರಿ ಅರೇಂಜ್ ಮಾಡಿದ್ಯಾ? ಅವರಿಗೆ ಕಂಠ ಇಲ್ಲ, ಸ್ವರ ಇಲ್ಲ, ರಾಗ ಇಲ್ಲ, ಶ್ರುತಿ ಇಲ್ಲ, ತಾಳ ಇಲ್ಲ, ಸಾಹಿತ್ಯ ಇಲ್ಲ. ನಾನು ಹೇಳಿದ್ನಲ್ಲ ಸ್ವಾಮಿ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸಂಗೀತ ಈ ರೀತಿ ತಿಮ್ಮ ಅರೇಂಜ್ ಮಾಡ್ತಾ ಇದ್ದಂತೆ. ಇದನ್ನೆಲ್ಲ ನೋಡಿ ಅವ್ರ ಸ್ನೇಹಿತರೆಲ್ಲ ಏನು ಮಾಡಿದ್ರು, ತಿಮ್ಮನಿಗೆ ಬಾಯ್ಕಾಟ್ ಮಾಡಬೇಕು ಅಂತ. ಅವ್ರ ಲೊಕ್ಯಾಲಿಟಿಯಲ್ಲಿ ಇರೋರೆಲ್ಲ ಇನ್ಮೇಲೆ ಏನೇ ತಿಮ್ಮ ಅರೇಂಜ್ ಮಾಡಿದ್ರು ಪ್ರೋಗ್ರಾಮು, ಇವನ್ನ ಬಾಯ್ಕಾಟ್ ಮಾಡಬೇಕು, ಯಾರು ಟಿಕೆಟ್ ತೊಗೊಂಡು ಹೋಗಬಾರ್ದು ಡಿಸೈಡ್ ಮಾಡಿಬಿಟ್ರು. ಇಷ್ಟಕ್ಕೆಲ್ಲ ತಿಮ್ಮ ಹೆದರ್ಕೊಳ್ಳಿಲ್ವಲ್ಲ. ಈ ಸಲ ವೆನ್ಯೂ ಚೇಂಜ್ ಮಾಡಿ ರವೀಂದ್ರ ಕಲಾಕ್ಷೇತ್ರ ಬದಲು ಟೌನ್ ಹಾಲ್, ಅಲ್ಲಿ 2 ಬಾಲ್ಕನಿ.
ಅಲ್ಲಿ ಒಂದು ಅಮೋಘ ಸಂಗೀತ ಕಚೇರಿ, ಹಿಂದೆಂದು ಕೇಳಿರಲಾರಿರಿ, ಮುಂದೆಂದು ಕೇಳಲಾರಿರಿ, ಬನ್ನಿರಿ ಬನ್ನಿರಿ ಅಂತ ಹಿಂಗೆಲ್ಲ ಹಾಕಿ ಸುಪ್ರಸಿದ್ಧ ಸಂಗೀತ ವಿದ್ವಾನ್ ಬೇರೆ ಭಗವಾನ್ ಪ್ಯಾಂಪ್ಲೆಟ್ ಎಲ್ಲ ಹಾಕಿ ಅಲ್ಲೇನು ಮಾಡ್ದ, ಪ್ರವೇಶ ಉಚಿತ, ಪ್ರವೇಶ ಉಚಿತ. ಸರಿ, ಉಚಿತ ತಾನೇ, ನೋಡೋಣ, ಚೆನ್ನಾಗಿದ್ದರೆ ಎಂಜಾಯ್ ಮಾಡೋಣ, ಇಲ್ಲದೆ ಒಟ್ಟಾಗೋಣ ಅಂತ ಜನಗಳೆಲ್ಲ ಕಿಕ್ಕಿರಿದು ಸೇರಿಬಿಟ್ರು. ಎರಡೆರಡು ಬಾಲ್ಕನಿ ಇಲ್ಲ ಇದು ಟೌನ್ ಹಾಲ್ನಲ್ಲಿ, ಜೊತೆಗೆ ಇಲ್ಲಿ ಜಾಗ, ಓಡಾಡೋ ಜಾಗದಲ್ಲೆಲ್ಲ ಸಿಕ್ಕಾಬಿಟ್ಟು ಸ್ಟೇಜ್ ಮೇಲೆಲ್ಲ ಆಡಿಯನ್ಸ್ ಕೂತ್ಬಿಡ್ಯಾರ. ಸಂಗೀತ ಭಾಗವತರು ಬೇರೆಯವರು, ತಿಮ್ಮ ಸ್ವಾಗತ ಭಾಷಣ, ಮಹನೀಯರೇ ಮಹಿಳೆಯರೇ ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲ ಆಯಿತು. ಸರಿ, ಹೋದ ತಿಮ್ಮ, ಸಂಗೀತ ಕಚೇರಿ ಶುರು ಮಾಡ್ತಾರೆ ಅಂತ. ಇವ್ರಿಗೆ ಕಂಪೇರ್ ಮಾಡಿದ್ರೆ ಹಿಂದಿನ ಸಲ ಹಾಡಿದವರು ಬಾಲಮುರಳಿ ಕೃಷ್ಣ. 2 ನಿಮಿಷ ಆಡಿಯನ್ಸ್ ಎದ್ದಾಳ್ಬಿಟ್ಟು, ಬನ್ನಿರಿ ಈ ತಿಮ್ಮ ಉದ್ಧಾರ ಆಗಲ್ಲ, ಬನ್ನಿ ಎಲ್ಲರೂ ಹೋಗೋಣ ಹೋಗೋಣ ಎದ್ದಾಳಿ. ಜನಗಳೆಲ್ಲ ಎದ್ಬಿಟ್ಟು ಬಾಗಿಲ ಹತ್ರ ಹೋಗ್ತಾ ಇದ್ದಾರೆ. ತಿಮ್ಮ ಬಾಗಿಲ ಹತ್ರ ನಿಂತಾನೆ. ಪ್ರವೇಶ ಉಚಿತ, ಹೊರಗಡೆ ಹೋಗಕ್ಕೆ 50 ರೂಪಾಯಿ. ಇದು ತಿಮ್ಮನ ಸಂಗೀತದ್ದು ವಿಷಯ. ಆದರೆ ಇನ್ನು ಕೇವಲ ಕ್ವಿಕ್ಕಾಗಿ ಒಂದು 7-8 ನಿಮಿಷದಲ್ಲಿ ಸಂಸಾರದ ವಿಷಯಕ್ಕೆ ಬಂದ್ಬೋಣ. ಸಂಸಾರದ ವಿಷಯದಲ್ಲಿ ಮದುವೆ ಮಾಡ್ಕೋಬೇಕೋ ಬೇಡವೋ ಅನ್ನೋದು ಭಾಳ ವರ್ಷಗಳಿಂದ ಮದುವೆ ಬರ್ತಾನೇ ಇದೆ. ಆದರೆ ಒಂದು ಮಾತ್ರ, ಮದುವೆ ಮಾಡ್ಕೋಬೇಕೋ ಬೇಡವೋ ಅನ್ನೋದಕ್ಕೆ 2 ಉತ್ತರ ನಮಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ಒಂದು, ನಿಮಗೆ ಬಯಸ್ಕೋಬೇಕು ಅಂತ ಇಷ್ಟ ಇದ್ದರೆ ನಾವು ಮದುವೆ ಮಾಡ್ಕೋಬೇಕು. ನಮಗೆ ಬಯಸ್ಕೋಬೇಕು ಅಂತ ಇಷ್ಟ ಇದ್ದರೆ ನಾವು ಮದುವೆ ಮಾಡ್ಕೋಬೇಕು. ಹೊಗಳಿಸ್ಕೋಬೇಕು ಅಂತ ಇಷ್ಟ ಇದ್ದರೆ ನಾವು ಸಾಯಬೇಕು. ಯಾಕೆಂದರೆ ಸತ್ತವ್ರನ್ನ ಯಾರನ್ನೂ ಹೊಗಳಲ್ವಲ್ಲ, ಬೈಯಲ್ವಲ್ಲ. ಆದರೆ ಬಯಸ್ಕೋಬೇಕು ಅಂತ ಆಸೆ ಇದ್ದರೆ ಮದುವೆ ಮಾಡ್ಕೋಬೇಕು, ಹೊಗಳಿಸ್ಕೋಬೇಕು ಅಂತ ಆಸೆ ಇದ್ದರೆ ಸಾಯಬೇಕು. ಆದರೆ ನಾವೆಲ್ಲ ಹೊಗಳಿಸ್ಕೋಬೇಕು ಅಂತ ಆಸೆಯಿಂದ ಮದುವೆ ಮಾಡಿಕೊಂಡು ಸುಮ್ಮನೆ ಬಯಸ್ಕೊಂಡು ಸಾಯ್ತೀವಿ. ಒಂದಾಯಿತು. ಆದರೂ ಇದನ್ನು ಬೀಚಿ ಒಂದು ಮಾತು ಹೇಳ್ತಾರೆ ಭಾಳ ಚೆನ್ನಾಗಿ. ಪ್ರತಿಯೊಬ್ಬನಿಗೂ ಒಂದು ಮದುವೆ, ಪ್ರತಿಯೊಬ್ಬನಿಗೂ ಒಂದು ಮನೆ, ಒಬ್ಬ ಹೆಂಡತಿ ಇರಲೇಬೇಕು. ಸಂಸಾರದಲ್ಲಿ ಜಾಸ್ತಿ ಜನ ಇಲ್ಲಿರೋದ್ರಿಂದ ಅದನ್ನು ತೊಗೊಳ್ತಾ ಇದ್ದೀನಿ. ಪ್ರತಿಯೊಬ್ಬನಿಗೂ ಒಂದು ಮನೆ, ಒಬ್ಬ ಹೆಂಡತಿ ಇರಲೇಬೇಕು, ಸ್ವಂತದ್ದಾದಷ್ಟು ಒಳ್ಳೆಯದು. ಹಾಗಾಗಿ ನಾವೆಲ್ಲ ಮದುವೆ ಮಾಡಿಕೊಂಡು ಸಂಸಾರ ಪ್ರಾರಂಭ ಮಾಡಿದ ಮೇಲೆ ಬರ್ತಾ ಬರ್ತಾ ಭಾಳ ಕ್ವಿಕ್ಕಾಗಿ ನಮಗೆ ಬೇಜಾರಾಗ್ಬಿಡುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಮ್ಯಾರೇಜ್ ಈಸ್ ಲೈಕ್ ಎ ಚ್ಯೂಯಿಂಗ್ ಗಮ್. ಮ್ಯಾರೇಜ್ ಈಸ್ ಲೈಕ್ ಎ ಚ್ಯೂಯಿಂಗ್ ಗಮ್, ವಿ ಕೀಪ್ ಆನ್ ಚ್ಯೂಯಿಂಗ್ ಇಟ್ ಈವನ್ ಆಫ್ಟರ್ ದ ಇನಿಷಿಯಲ್ ಸ್ವೀಟ್ನೆಸ್ ಹ್ಯಾಸ್ ಗಾನ್. ಸ್ವೀಟ್ನೆಸ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಭಾಳ ಮನುಷ್ಯನಲ್ಲಿ ಭಾಳ ಬೇಗ ಬದಲಾವಣೆ ಬೇಕು ಅಂತ ಗೊತ್ತಾಗೋದು ನಮಗೆ ಊಟದ ವಿಷಯದಲ್ಲಿ. ಒಬ್ಬ ಗಂಡ ಮನೆಗೆ 8 ಗಂಟೆ 8:15 ಬಂದ, ಊಟ ಮಾಡಬೇಕು ಅಂತ ಕೂತಿಯಾನೆ. ಹೆಂಡತಿ ಏನೇನೋ ಮಾಡಿ ಬಡಿಸಿಲ್ಲ, ಊಟ, ಉಪ್ಪಿನಕಾಯಿ, ಚಟ್ನಿ, ಪಲ್ಯ, ಚಪಾತಿ ಎಟ್ಸೆಟ್ರಾ ಎಲ್ಲ ಬಡಿಸಿಲ್ಲ. ಇನ್ನೇನೋ ಒಂದು ಸ್ಟಾರ್ಟ್ ಮಾಡಬೇಕು. ಈ ಊಟ, ಉಪ್ಪಿನಕಾಯಿ ಮತ್ತು ಉಪ್ಪುಗಳ ಮಧ್ಯೆ ಸ್ವಲ್ಪ ಸ್ಪೇಸ್ ಇರುತ್ತಲ್ಲ, ಅಲ್ಲಿ 4 ಆಣೆ 8 ಆಣೆ 50 ಪೈಸೆ 2 ರೂಪಾಯಿ 1 ರೂಪಾಯಿ 5 ರೂಪಾಯಿ ಕಾಯಿನ್ಗಳು ಉದುರಿಸಿರ್ಲಂತೆ. ಇವನಿಗೆ ಆಶ್ಚರ್ಯ, ಇದೇನೇ ಇದು, ಕೆಲವು ಕಡೆ ಮದುವೆ ಆದಮೇಲೆ ಊಟ ಆದಮೇಲೆ ದಕ್ಷಿಣೆ ಅಂತ ಕೊಡ್ತಾರೆ, ನೀನು ಈಗಲೇ ದಕ್ಷಿಣೆ ಕೊಡ್ತಾ ಇದೆಯಾ? ಅದಕ್ಕೆ ಇವಳು, ಏನು ಇದೆಲ್ಲ ಚಿಲ್ಲರೆಗಳೆಲ್ಲ ಉದುರಿಸಿದ್ಯಾ? ಅವಳು ಹೇಳಿದ್ಲು, ನೀವು ತಾನೇ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾಯಿದ್ರಿ, ಊಟದಲ್ಲಿ ಚೇಂಜ್ ಇಲ್ಲ ಅಂತ ತಿದ್ದು. ಭಾಳ ಬೇಗ ಚೇಂಜ್ ಬೇಕು ಅಂತ ಅನ್ನಿಸ್ಬಿಡುತ್ತೆ ಮನುಷ್ಯನಿಗೆ. ಇದಾದಮೇಲೆ ಇನ್ನೊಂದೇನಪ್ಪ ಸಂಸಾರದಲ್ಲಿ ಅಂದರೆ ಜಗಳ. ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ, ಜಗಳ ಮದುವೆಯಲ್ಲಿ ಸಂಸಾರದಲ್ಲಿ ಒಂದು ಪ್ರೀತಿ ತೊಗೊಂಡ್ರೆ ಜಗಳ ಫ್ರೀ, ಪ್ರೀತಿ ತೊಗೊಂಡ್ರೆ ಜಗಳ ಫ್ರೀ, ಅಟ್ಯಾಚ್ಡ್. ಯಾಕೆಂದರೆ ಇವಾಗೆಲ್ಲ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ, ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಅಂತ ಬರ್ತಾ ಇದೆಯಲ್ಲ. ನೆನ್ನೆ ತಾನೇ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಜಯನಗರ್ 4th ಬ್ಲಾಕ್ ಹೋಗಿ ಒಂದು ಪ್ಯಾಂಟ್ ತೊಗೊಂಡಾಗ ಯುಗಾದಿ ಸೇಲ್ಸ್, ಡಿಸ್ಕೌಂಟ್ ಸೇಲು. ಪ್ಯಾಂಟ್ ಎಷ್ಟಪ್ಪ ಇದು? ರೆಡಿಮೇಡು 500 ರೂಪಾಯಿ ಅಂದ. 500 ರೂಪಾಯಿ ತೊಗೊಳ್ತಾ ಇದ್ದೀವಲ್ಲ, ಯುಗಾದಿ ಹಬ್ಬಕ್ಕೆ ಏನು ಫ್ರೀ ಕೊಡಲ್ವಾ? ಕೊಡ್ತೀವಲ್ಲ ಸರ್, ಇಫ್ ಯು ಬೈ ದಿಸ್ ಪ್ಯಾಂಟ್ ರಿಂಕಲ್ ಫ್ರೀ ಅಂತ. ಹಾಗೆ ಮದುವೆ ಪ್ರೀತಿ ತೊಗೊಂಡ್ರೆ ಒಂದು ಜಗಳ ಫ್ರೀ. ಆದರೂ ಜಗಳ ಯಾವುದ್ರಲ್ಲಾಗತ್ತೆ? ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋದು ಹಳೆ ಕಾಲದ ಗಾದೆ. ಇವಾಗ ಅದೆಲ್ಲ ಇಲ್ವಂತೆ. ಗಂಡ ಹೆಂಡತಿ ಜಗಳ ಕೊಂಡು ಕೊಡೋ ತನಕ. S.V. ಪರಮೇಶ್ವರ್ ಭಟ್ ಅವ್ರದ್ದು ಒಂದು ಪದ್ಯ ಇದೆ, ಭಾಳ ಚೆನ್ನಾಗಿದೆ ಅದು. ಆ ಹೆಂಡತಿ ಗಂಡನಿಗೆ ಹೇಳಿದಂತೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ನಾ ಕಂಡೆ ಕನಸು ನೆನ್ನೆ. ಇಂಡೈರೆಕ್ಟಾಗಿ ಸೀರೆ ತೆಕ್ಕೊಡಿ ಅಂತ ಹೇಳೋ ಬದಲು ಕನಸಿನಲ್ಲಿ ಹಿಂಗೆ ಬಂತು, ನೀವೊಂದು ಸೀರೆಯ ನನಗಾಗಿ ತಂದಂತೆ ನಾ ಕಂಡೆ ಕನಸು ನೆನ್ನೆ. ಗಂಡ ಭಾಳ ಹುಷಾರು, ನಾಳೆ ಆ ಸೀರೆಯ ನೀನುಟ್ಟು ಮೆರೆದಂತೆ ಕನಸಂದ ಕಾಣೆನ್ನ ಚೆನ್ನೆ. ಹೀಗೆ ಡಿಮಾಂಡು ಬರ್ತಾ ಇರುತ್ತೆ, ಅದನ್ನು ಅವಾಯ್ಡು ಮಾಡೋಕ್ಕೂ ನಮ್ಮ ದಾರಿಯಲ್ಲಿ ಇದ್ದೇ ಇದೆ. ಆದರೂ ಜಗಳ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ನೋಡಿ, ಇನ್ ಎವ್ರಿ ಕ್ವಾರಲ್ ಇನ್ ದ ಹೌಸ್, ಪ್ರತಿಯೊಂದು ಮನೇಲೂ ಜಗಳ ಆಗ್ತಾ ಇರುತ್ತೆ. ಇನ್ ಎವ್ರಿ ಕ್ವಾರಲ್ ಇನ್ ದ ಹೌಸ್ ದೇರ್ ವಿಲ್ ಬಿ 2 ಪಾರ್ಟೀಸ್, ಒನ್ ವಿಲ್ ಬಿ ದಿ ವಿನ್ನರ್, ದಿ ಅದರ್ ವಿಲ್ ಬಿ ದಿ ಹಸ್ಬೆಂಡ್. ಹೀಗೆ ಜಗಳ ಆಡಿಕೊಂಡೆ ಕೊನೆಯಲ್ಲಿ ನಮಗೆ ಮಕ್ಕಳಾಗತ್ತೆ. ಡುಂಡಿರಾಜು ಇವತ್ತು ಯಾಕೋ ಪದ್ಯ ಹೇಳಲಿಲ್ಲ, ಅವರೊಂದು ಪದ್ಯ ಭಾಳ ಚೆನ್ನಾಗಿ ಹೇಳ್ತಾ ಇರ್ತಾರೆ ಯಾವಾಗಲೂ. ತಮ್ಮಲ್ಲೇ ಜಗಳವಾಡಿ ನಿರ್ವಂಶರಾದರು ಯಾದವರು, ತಮ್ಮಲ್ಲೇ ಜಗಳವಾಡಿ ನಿರ್ವಂಶರಾದರು ಯಾದವರು, ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆ ಯಾದವರು. ಹಾಗಾಗಿ ನಮ್ಮ ಸಂಸಾರ ಕಂಟಿನ್ಯೂ ಆಗಿ ಕೊನೆಯಲ್ಲಿ ಬೀಚಿದು ಒಂದು ಮಾತು ಹೇಳ್ತಾರೆ ಮಕ್ಕಳಿನ ಬಗ್ಗೆ. ಬೀಚಿಗೆ ಯಾರೋ ಪ್ರಶ್ನೆ ಕೇಳಿದ್ರು ಸುಧಾದಲ್ಲಿ,
ಸರ್ ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಮಕ್ಕಳು ಅಂದ್ರೆ ಮಕ್ಕಳೇ ಗಂಟೆಗಳಮ್ಮ. ಇಡೀ ಸಂಸಾರ ಒಂದು ಸಾಹಿತ್ಯ ಇದ್ದಂಗೆ. ಬೀಚಿ ಹೇಳ್ತಾರೆ, ಇಡೀ ಸಂಸಾರ ಒಂದು ಸಾಹಿತ್ಯ. ಗಂಡ ಗದ್ಯ, ಹೆಂಡತಿ ಪದ್ಯ, ಮಕ್ಕಳು ರಗಳೆ. ಹೀಗಾಗಿ ಸಂಸಾರ. ಆದರೂ ಸಂಸಾರದಲ್ಲಿ ಎಷ್ಟೇ ಕಷ್ಟ ಸುಖಗಳಿದ್ರೂ ಅದನ್ನು ಹೊಂದ್ಕೊಂಡು ಹೋಗಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಎರಡೇ ಎರಡು ಫಾರ್ಮುಲಾ. ಒಂದೇನಪ್ಪ ಅಂದರೆ, ಸಂಸಾರ ಅನ್ನೋದು ಎರಡು ರಥ ಇದ್ದಂಗೆ, ರಥದ ಎರಡು ಗಾಲಿ ಇದ್ದಂಗೆ. ಹಳೆ ಎಕ್ಸಾಂಪಲ್ಲು. ಇವಾಗೆಲ್ಲ 2 ವೀಲರ್ ಇದ್ದಂಗೆ. ಸಂಸಾರ ಅನ್ನೋದು 2 ವೀಲರ್ ಇದ್ದಂಗೆ, ಸ್ಕೂಟರ್ ಇದ್ದಂಗೆ. ಆ ಸ್ಕೂಟರ್, ಸಂಸಾರ ಅನ್ನೋ ಸ್ಕೂಟರ್ ಪುಲ್ಲಿಂಗ್ ಜಾಸ್ತಿ ಆಗಬೇಕಾದ್ರೆ ಹಿಂದ್ಗಡೆ ಸ್ತ್ರೀಲಿಂಗ್ ಕೂತಿರ್ಲೇಬೇಕು. ಆ ಪುಲ್ಲಿಂಗ್ ಜಾಸ್ತಿ ಆಗಬೇಕಾದ್ರೆ ಹಿಂದ್ಗಡೆ ಸ್ತ್ರೀಲಿಂಗ್ ಕೂತಿರಬೇಕು. ಆ ಪುಲ್ಲಿಂಗ್ ಎಲ್ಲೆಲ್ಲೋ ಹೋಗದೇ ಇರಲಿ ಅಂತ ಹಿಂದ್ಗಡೆ ಸೊಂಟ ಹಿಡ್ಕೊಂಡು ಕಂಟ್ರೋಲು ಮಾಡ್ತಾ ಇರಬೇಕಾಗ್ತದೆ ಗ್ಯಾರ್ನಿ. ಇನ್ನು ಕೊನೆಯಲ್ಲಿ ಫ್ಯಾಮಿಲಿ ಅನ್ನೋ ಪದ ತೊಗೊಳ್ಳಿ. FAMILY. FAMILY ಅಂದರೆ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು. ಫಾದರ್ ಮದರ್ಗೆ ಐ ಲವ್ ಯು ಅಂತ ಹೇಳೋದು, ಮದರ್ ಫಾದರ್ಗೆ ಐ ಲವ್ ಯು, ಇಬ್ಬರು ಸೇರಿ ಮಕ್ಕಳಿಗೆ ಐ ಲವ್ ಯು, ಮಕ್ಕಳೆಲ್ಲ ಸೇರಿ ಫಾದರ್ಗೆ ಐ ಲವ್ ಯು. ಹೀಗೆ ಸಂಸಾರದಲ್ಲಿ ಪ್ರೀತಿ ಒಬ್ರಿಗೊಬ್ಬರು ಇದ್ದಾಗ ಸುಖ ಆಗತ್ತೆ ಅಂತ ಹೇಳಿ ಒಂದು ಕೊನೆಯಲ್ಲಿ ಒಂದು ಅಣುಕು ಹಾಡು. ನಿಮಗೆಲ್ರಿಗೂ ಒಂದು ಹಳೇ ಅಣುಕು ಹಾಡು ನೆನಪಿರ್ಬೋದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪಕಲೆಯ ಬೀಡಿದು, ಅಪಾರ ಕೀರ್ತಿಯೇ. ಹಳೆಯ ಹಾಡು, ವಿಜಯನಗರದ ವೀರಪುತ್ರ. ಆದರೆ ಈಗ ನಮ್ಮ ಸಿಟಿಗಳಲ್ಲೆಲ್ಲ ಏನಾಗಿದೆ, ನಮಗೆ ಇವ್ರನ್ನ ಕಂಡ್ರಾಗಲ್ಲ, ಅವ್ರನ್ನ ಕಂಡ್ರಾಗಲ್ಲ. ಅದಕ್ಕೆ ನಾನೇ ಡೈರೆಕ್ಟಾಗಿ ಹೊಡೆದಾಕೋ ಬದಲು, ಕೈಕಾಲು ಮುರಿಯೋ ಬದಲು ಸುಪಾರಿ ಕಿಲ್ಲರ್ಸ್, ಸುಪಾರಿ ಕೊಟ್ಬಿಟ್ಟು ನಾನು ಕೆಲಸ ಮಾಡಿಸ್ಕೊಂಡ್ಬಿಡ್ತೀನಿ. ಇದು ಈ ಸುಪಾರಿ ರೌಡಿಗಳ ಒಂದು ಪಡೆ ಹೇಳೋವಂಥ ಒಂದು ಹಾಡು. ಅವ್ರದ್ದೆಲ್ಲ ಒಂದು ರೌಡಿ, ನಮ್ಗೆ ಯಾರಿಗಾರು ಎಂಗೇಜ್ ಮಾಡ್ಕೊಳ್ಳಿ ಅಂತ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸುಪಾರಿ ಅವರು. ಅದು ವಿಜಯನಗರದ ವೀರಪುತ್ರ ಸಿನಿಮಾ, ಇದು ದುರ್ಜಯನಗರದ ಚೋರಪುತ್ರ. ಇಬ್ಬರಿಗೂ ರಿಸ್ಕ್ ಇದೆ. ಆದ್ದರಿಂದ ಅದು ಅಪಾರ ಕೀರ್ತಿ, ಇದು ಅಪಾಯ ಕೀರ್ತಿ. ಅಪಾಯ ಕೀರ್ತಿ ಗಳಿಸಿ ಮೆರೆವ ರೌಡಿ ಪಡೆಯಿದು, ಸುಪಾರಿ ಪಡೆದು ಕೆಲಸ ಮಾಡೋ ದಂಧೆ ನಮ್ಮದು. ಅಪಾಯ ಕೀರ್ತಿ ಗಳಿಸಿ ಮೆರೆವ ರೌಡಿ ಪಡೆಯಿದು, ಸುಪಾರಿ ಪಡೆದು ಕೆಲಸ ಮಾಡೋ ದಂಧೆ ನಮ್ಮದು. ಅಪಾಯ ಕೀರ್ತಿಯೇ. ಕಾಲು ಮುರಿಯಬೇಕೇ, ಕೈ ತಿರುಚೆ ಸಾಕೆ, ಕಿವಿಯ ಕೊಯ್ದು ಕವರಲ್ಲಿಟ್ಟು ಕೈಗೆ ಕೊಡಲು ಬೇಕೆ, ಕಿವಿಯ ಕೊಯ್ದು ಕವರಲ್ಲಿಟ್ಟು ಕೈಗೆ ಕೊಡಲು ಬೇಕೆ. ಅಪಾಯ ಎಷ್ಟೇ ಇರಲಿ ಒಪ್ಪಿ ಮುಂದೆ ನಡೆವೆವು, ಉಪಾಯದಿಂದ ಕೆಲಸವನ್ನು ಮಾಡಿಕೊಡುವೆವು. ಅಪಾಯ ಕೀರ್ತಿಯೇ. ಮನೆಯ ಬಿಡದೆ ಭಂಡ ಸುಮ್ಮನೆ ಕಾಡುತ್ತಿಹನೇ, ರೆಂಟು ಕೊಡದೆ ದಿನವ ದೂಡಿ ಸ್ಟಂಟು ಮಾಡುತ್ತಿಹನೆ, ರೆಂಟು ಕೊಡದೆ ದಿನವ ದೂಡಿ ಸ್ಟಂಟು ಮಾಡುತ್ತಿಹನೆ. ಸಾಮಾನೆಲ್ಲ ಬೀದಿಗೆಸೆದು ಮಾನ ತೆಗಿತೀವಿ, ಬಾಡಿಗೆ ಕೊಡಿಸಿ ಬಾಡಿನೂ ರಿಪೇರಿ ಮಾಡ್ತೀವಿ. ಅಪಾಯ ಕೀರ್ತಿಯೇ. ಚೀಟಿ ನಡೆಸಿ ಮಂತ್ಲಿ ಪಡೆದ ಕಂತಿನ ಹಣ, ಲೂಟಿ ಮಾಡಿ ಓಡುವ ಕುತಂತ್ರಿಯನ್ನ, ಹಿಡಿದು ಚರ್ಮ ಸುರಿಯೇ ಲೆಕ್ಕ ಬುಕ್ಕು ಹರಿಯೇ, ಮುಕ್ಕಿದೆಲ್ಲ ಹಣವನಾಗ ಕಕ್ಕುವ ಕೇಳಿ, ತಂಟೆ ಗಿಂಟೆ ಮಾಡುವವರ ಸೊಂಟ ಮುರಿವೆವು, ಕಾಸ್ಗೆ ತಕ್ಕ ಕೈಲಾಸ ತೋರಿ ಮೆರೆವೆವು. ಅಪಾಯ ಕೀರ್ತಿ ಗಳಿಸಿ ಮೆರೆವ ರೌಡಿ ಪಡೆಯಿದು, ಸುಪಾರಿ ಪಡೆದು ಕೆಲಸ ಮಾಡೋ ದಂಧೆ ನಮ್ಮದು. ಅಪಾಯ ಕೀರ್ತಿಯೇ. ನಮಸ್ಕಾರ. ವಿನೋದ ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು, ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ವಿನೋದ ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು, ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ಜಮಾರೆ ಜೋಕು ಜೋರು ಹನಿಗವನ ಪಾಯಸ ಕೀರ, ಜಮಾರೆ ಜೋಕು ಜೋರು
ವವಾರೆ ಶಾಯಿರೆಗಳು ಬಳ್ಳಾರೆ ಅಡಕವಾಡು. ಹರಟೆ ಮಲ್ಲರೆಲ್ಲ ಸೇರಿ ಬಂದರಿಲ್ಲೇ, ಹರಟೆ ಮಲ್ಲರೆಲ್ಲ ಸೇರಿ ಬಂದರಿಲ್ಲೇ, ಮಾಡ್ತಾರೆ ಸ್ಟ್ಯಾಂಡರ್ಡ್ ಜೋಕೆ. ಶ್ರೀಕಂಠ ಸುಧಾ ದುಂಡಿ ಇಲ್ಲಿ ಹಾಸ್ಯ ಬಂಡಿ ಬಂಡಿ, ಗೌಡ್ರು ರಾಯರು ರುಚಿಯೋ ನಗೆಗೆ ಬೊಂಬಾಟ್ ರುಚಿಯೋ. ಲಕ್ಷ್ಮಣ್ ಬೇಗು ಮೂರ್ತಿ ರಾಘು ಪ್ರಾಣೇಶ್ ಕೀರ್ತಿ, ಲಕ್ಷ್ಮಣ್ ಬೇಗು ಮೂರ್ತಿ ರಾಘು ಪ್ರಾಣೇಶ್ ಕೀರ್ತಿ, ಪಡೆದು ನಗೆಯ ಸ್ಫೂರ್ತಿ ಸಿಎಂ ನಕ್ರು ಪೂರ್ತಿ. ನಗೆಯ ಮಹಾ ಮ್ಯಾಜಿಕ್ ಬದುಕಿಗಿದುವೆ ಟಾನಿಕ್, ಹುಡುಕ ಹೋದ್ರೆ ಲಾಜಿಕ್ ಲೈಫ್ ಆಗುತ್ತೈತ್ರಿ ಟ್ರಾಜಿಕ್.